ಅಮ್ಮ 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 ತಾಯಿ ಮಾಡತಪ್ಪು ನೀವು ಮಾಡತಪ್ಪು ಕುಕ್ಕರ್ ಅವರು ಬನ್ನಿ ಬನ್ನಿ ಅಣ್ಣ ಬಲ್ಲಿ ಅಣ್ಣ ಗಲಾಟೆ ಮಾಡಬಾರ್ದು ನೋಡಿ, ಗಲಾಟೆ ಮಾಡಿ ಪ್ರಸಾದ ನಿಲ್ಲಿಸ್ತೀನಿ. ಮತ್ತೆ 3 ದಿನ ಕೊಡ್ತಾ ಇದೀನಿ. ಯಾಕೆ ನಿಲ್ಸಿದ್ದೆ ಅದನ್ನ ಹೇಳ್ಬಿಡ್ತೀನಿ ನಾನು. ಹೋಗಲ್ಲ, ಇಲ್ಲಿ ಗುದ್ದಾಡಿ ಒಬ್ರು ಅಮ್ಮ ಗುದ್ದಾಡ್ಕೊಂಡು ಹೋಯ್ತು ಸೀಮಿಗಿಲ್ ದೇವರ ಅಂತ. ಅವತ್ತು ನಿಲ್ಸ್ಬಿಡಿ ಪ್ರಸಾದ. ಮತ್ತೆ ಮಾಡಿಸ್ತಾ ನೋಡಿ, ಲೈನಿಗೆ ಹೋಗಲ್ಲ. ನೋಡಿ ಅಂದಾತ್ರ ಬೈತೇನೆ ಅಂತ ಯಾರು ಅಂದ್ರೆ ನೋಡಿ, ಒಬ್ರು ಕೇವಲ ಹೋಗಲ್ಲ. ಅಲ್ರಿ ಇರಲ್ಲಕ್ರಿ, ಎಲ್ಲಾರ್ಗಿ ಬರತ್ತ, ದಾಂಡ್ಲಿ ಮಾಡ್ಬೇಡ್ರಿ. ನೋಡಿ, ಯಾವ್ದೇ ಪೇಷಂಟ್ ಅಲ್ಲಿ ಕುತ್ಕೊಳ್ಳಿ, ನಾನು ಬಂದು ಮಾತಾಡ್ತೀನಿ, ನೋಡಿರ್ತೀನಿ ನೀವು. ನಾ ತರ ಸ್ವಾಮೀಜಿ ಅಲ್ಲ. ಬಟ್ ರೋಡಿಂದ ಆ ಕಡೆಗೆ ಬರೋದಿಲ್ಲ. ರೋಡಿಂದ ಆ ಕಡೆ ಪೇಷಂಟ್ ನ ಕರ್ಕೊಂಡ್ ಕುಡ್ಸ್ಕೊಂಡು ಕಾಯಕ್ಕಾಗಲ್ಲ, ಕರ್ಕೊಂಬರಕ್ಕಾಗಲ್ಲ ಅಂತ ಬರೋದಿಲ್ಲ. ಯಾಕಂದ್ರೆ ಕೆಲವು ಲೇಡೀಸ್ ಜೆಂಟ್ಸ್ ನ ಕರ್ಕೊಂಡ್ ಲೇಡೀಸ್ ಕರ್ಕೊಂಡ್ ಕಾರ ಕೊಟ್ಟಿರ್ತಾರೆ. ಅವ್ರ ಮಕ್ಕಳು ಬರಲ್ಲ ಎತ್ತಿ ಮರಕ್ಕೆ. ನಾವ್ ಎತ್ತಿ ಮರಕ್ ಬರೋದು, ಎತ್ತಿ ಮತ್ತೀವಿ, ಕಾಯಲ್ಲ ಅವರು. ಹಂಗಾಗಿ ನಿಲ್ಸ್ಬಿಟ್ಟಿನಿ. ನೋಡಿ, ಊಟದ ವ್ಯವಸ್ಥೆ ಇವತ್ತು 3 ದಿನ ನಡೀತಾ ಐತಿ. ನೀವ್ ಹಿಂಗ್ ಬಂದ್ರೆ, ಇಲ್ಲಾಂದ್ರೆ ಊಟದ ವ್ಯವಸ್ಥೆ ನಿಲ್ಲಿಸ್ತೀನಿ. ನಮ್ಗೆ ಉಪಯೋಗ ಇಲ್ಲ ನಿಮ್ಮಿಂದ. ನಮ್ದು ಏನಪ್ಪಾ ಅಂದ್ರೆ, ಹೋಗಿ ಅಮ್ಮ ಕಿವರ್ ನಿಮ್ ಪೇಷಂಟ್ ಆದ್ರೆ ನಿಮ್ ಕಡೆ ಏನ್ ಮಾಡ್ತಾರಮ್ಮ ಅವರು? ಹೋಗಿ ಹಿಂದೆ ಹೋಗಿ ನೀವಮ್ಮ, ಹೋಗಿ ಹಿಂದೆ. ಈ ಪೇಷಂಟ್ ಕಡೆ ಯಾರು ಹತ್ತಾರ ಪೇಷಂಟ್ ಕಡೆ ಸತ್ತಾರ್ತೀರ ನೀವು. ಪೇಷಂಟ್ ಕಡೆ ಬಂದು ತಾಯಾರ ಕೂಡಿಸಿ ಬರಕಾಲ ನಿಮ್ ಕೈ ಮೊಬೈಲಿಕ್ಕೆ ಅಲ್ಲಿ ಇಟ್ಟಿರ್ತಿರ್ಲಿಲ್ಲ. ಇವಾಗ ಅಜ್ಜಿ ಕಡೆ ಯಾರು ಯಾವ್ದು ಕುಣಿಸ್ಕೊ ಬಾರಲ್ಲಿ, ಅಜ್ಜಿಯಲ್ಲಿ ಕುಣಿಸ್ ಬಾರಲ್ಲಿ, ತಾಯಿ ಕುಣಿಸ್ರಲ್ಲಿ. ನಿಮ್ ತಾಯಿಯನ್ನು ಫಸ್ಟ್ ನೋಡ್ಕೊಂಡ್ರಪ್ಪ. ಅಲ್ಲಿ ಕುತ್ಕೊಂಬ ನಿಮ್ಮ ತಾಯಿ. ಬ್ಯಾಗ್ ತೆಗೀರಿ, ಬ್ಯಾಗ್ ತೆಗೀರಮ್ಮ. ಕುತ್ಕೊಂಡೇನು ನೀವು ವಯಸ್ಸಾದ್ಮೇಲೆ ಬರಂಗಿಲ್ಲ. ಕುತ್ಕೊಂಬ. ನಾನು ನೀ ಬಯಲ್ಲ, ನಾನು ಪೇಷಂಟ್ಗಳಿಗೆ ಬಯಲ್ಲ, ಪೇಷಂಟ್ಗಳಿಗೆ ಬೈತೀನಿ. ತಾಯಿ ಕುಣಿಸಿ, ಮೊನ್ನೆ ಅವನು ತಾಯಿ ಕುಣಿಸಿ ಮೊಬೈಲಿಗೆ ಕೂತಾನಲ್ಲ, ಅವನು ಕರೆದೂ ಇಲ್ಲ. ಅಮ್ಮ ನೀ ಕುತ್ಕೋಗ ಅಲ್ಲಿ. ಅಮ್ಮ ಕಲ್ಮೇಲೆ ಹೋಗು, ಅಮ್ಮ ಕಲ್ಮೇಲೆ ಹೋಗಿ ಅಮ್ಮ. ಆ ಕಲ್ ತೆಗೀರಿ, ಬೇರೆ ಕುತ್ಕೊಂತಾರೆ. ಬ್ಯಾಗ್ ತೆಗೀತಮ್ಮ, ಬ್ಯಾಗ್ ತೆಗಿ. ಯಾರೋ ಬ್ಯಾಗ್ ಕೆಳಗಡೆ ಅಲ್ಲಿ ಕೆಳಗಡೆ ಭಾಗ ಏನು ಕೊಳೆ ಆಗೋದಿಲ್ಲ. ಕಲ್ಲು ಹಾಕಿರೋದು ಬ್ಯಾಗ್ ಇಡಕ್ಕಲ್ಲ. ಯಾರು ಕೆಳಗಿಡು, ಅವ್ರು ಅಯ್ಯಗಿರು, ನಾವು ಅಯ್ಯಗಾಗಬಾರ್ದು. ಅವ್ರ್ಯಾರಂದ್ರೆ ನಾನು ನಿಜ ಇಟ್ಟು ಕೆಳಕಿ ತಲೆ ಕಸ್ಕೊಬೇಡ. ಹ್ಯಾಂಡಿಕ್ಯಾಪ್ ಪೇಷಂಟ್ ಕುತ್ಕೊಳ್ಳಿ ಅಂತ ಮಾಡ್ಬೋರು. ಯಾರು ಕಲ್ಲು ಹಾಕೋದಾರೆ ಕುತ್ಕೊಳ್ಳಿ ಅಂತ ಮಾಡ್ಬೋದು. ಜಾಗ ಬಿಟ್ಟಿದ್ದಾರೆ ಪುಣ್ಯಾತ್ಮರು. ಜಾಗ ನಮ್ದಲ್ಲ. ಅಂದಾದ್ರೆ ನೀವು ಅಂದ ಎಲ್ಲಾರ ಹೋದ್ರೆ ಗಂಟೆಗಟ್ಟಲೆ ಕಾಯ್ತೀರಿ. ಯಾಕೆ ಇಲ್ಲಿ ಕಾಯಲ್ಲ ನೀವು? ಏನ್ ಮನೆಗೆ ಏನ್ ಕಡಿತೀರಾ ಅಲ್ವಾ? ಟ್ರೈನ ಬಸ್ಸ ಬರ್ತಾ ಇರ್ತೀರಿ. ಆಕ್ಸಿಡೆಂಟ್ ಹಾಸ್ಪಿಟ್ಲ್ ಕಾಯಲ್ವಾ? ಗಾಡಿ ಪಂಚರ್ ಆದ್ರೆ ಕಾಯಕಲ್ವಾ? ಹಿಂಗಾಗಿ ನಾವು ಬರೋದ್ ಬಿಟ್ಟಿದ್ದು. ಲೈವಲ್ಲಿ ಹೇಳ್ತೀನಿ ನೋಡಿ, ನಿಮ್ಮಿಂದ ನಮ್ಗೆ ಏನು ವರಮಾನ ಇಲ್ಲ. ನಾವು 5 ಜನ ಕಾಯ್ತಿರ್ಬೇಕು ನಿಮ್ಮನ್ನ. ನೋಡಿ, ಉದಾಹರಣೆ ಚಪ್ಪಲಿ ಬಿಡಿ ಅಂತ ಬೋರ್ಡ್ ಹಾಕಿದೀವಿ. ಅಲ್ಲಿ ಎಷ್ಟು ಜನ ಬರೆಕಾಲ ಬರ್ತಾರೆ, ಅಕ್ಕಿ ಹೊತ್ಕೊಂಬರ್ತಾರೆ, ಬೆಲ್ಲ ಹೊತ್ಕೊಂಬರ್ತಾರೆ. ಅಲ್ಲಿ ಚಪ್ಪಲಿ ಒಳಿಕೆ ಬರ್ತಾವೆ. ಅಲ್ಲಿ ನಾವು ಚಪ್ಪಲಿ ಬಿಡಿ ನನ್ನ ತಮ್ಮ ಬಡ್ಕೋಬೇಕಲ್ಲಿ. ಚಪ್ಪಲಿ ಬಿಡಿ ಅಂತ ನಿಮ್ಮ ಚಪ್ಪಲಿಯ. ಇನ್ನು ಎರಡನೇ ನಿಮ್ಮ ಮಕ್ಳು ಇಟ್ಕೊಳ್ಳಿ ಅಂತ ಅನ್ಬೇಕು. ನಿಮ್ಮ ಮಕ್ಕಳು ಹೊಡ್ತು ಇಟ್ಕೊಳಕ್ಕೆ ನಾವ್ ಹೇಳ್ಬೇಕು ನಿಮ್ಮನ್ನ. ಮೊಬೈಲ್ ಕಂಡಿರ್ತೀರಿ ನೀವು. ಇನ್ನು ಮೊಬೈಲ್ ದೇವಸ್ಥಾನ ಒಳಗಡೆ ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಹೇಳಲ್ಲ. ಫೋನ್ ಬರುತ್ತೆ, ಎಲ್ಲರಿಗೂ ಫೋನ್ ಬರುತ್ತೆ. ಬರಲ್ವ? ದೇವಸ್ಥಾನಕ್ಕೆ ಫೋನ್ ಎತ್ತಿ, ನೀವು ಲೌಡ್ ಸ್ಪೀಕರ್ ಆಫ್ ಮಾಡಿ ನಿಮ್ಗೆ ಅರ್ಧ ನಿಮಿಷ ಮಾತಾಡ್ರಯ್ಯ, 10 ಸೆಕೆಂಡ್ ಮಾತಾಡಿ. ದೇವಸ್ಥಾನ ಇದ್ದೀನಿ, ಆಮೇಲೆ ಮಾಡ್ತೀನಿ. ನಿಮ್ಮ ಮನೆಯವ್ರು ಫೋನ್ ಮಾಡಿರ್ತಾರೆ, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ಮಕ್ಕಳು ಯಾರೋ ಫೋನ್ ಮಾಡಿರ್ತಾರೆ. ಅಡ್ರೆಸ್ ಕೇಳಕ್ಕೋ, ಕೀ ಕೇಳಕ್ಕೋ. ಫೋನ್ ದೇವಸ್ಥಾನೊಳಗೆ ಎತ್ತರೆ ಬೈಯಲ್ಲ ನಾನು. ಗಲಾಟೆ ಮಾಡಿ ಬಿಲ್ಡಪ್ ಕೊಡೋದು ಬಿಡಿ. ತುಂಬಾ ಫೋನ್ ಅವಶ್ಯಕತೆ. ಮಾಯಮರ ಕಡೆ ಬಂದು ಕೂಗಾಡ್ರಿ, ನಮಗೆ ಬೇಜಾರಾಗ್ತೀವ. ಹೋಗಿ ಪಾರ್ಕಿಗಳು ಕೂಗಾಡ್ಕೊಳ್ಳಿ, ನಿಮ್ಮ ಇಷ್ಟ. ಜನಕ್ಕೆ ತೊಂದರೆ ಕೊಡ್ಬೇಡಿ ಅಂತ ಹೇಳೋದು. ಪ್ರೆಗ್ನೆಂಟ್ ಇದೆಯಮ್ಮ ನೀನು? ಕೂತಾಡಿಯಮ್ಮ ನೀನು? ಬುದ್ಧಿಲ್ವ ನಿನಗೆ? ಕೂತ ಮಕ್ಕಳೇ, ಹೋಗಿ ಕೂತ. ನೋಡಿ, ಹೇಳ್ಬೇಕು ನಾವು. ಮೆಸೇಜ್ ಮಾಡೋದು ಹೆಂಗೆ ಅಂತ ಗೊತ್ತಿರುತ್ತೆ ಅವ್ರಿಗೆ. ಕೂತನೋಗಿ ಹೆಂಗೆ ಗೊತ್ತಿರೋದಿಲ್ಲ. ನೋಡಿ, ಅವ್ಳು ಬತ್ತಲ್ಲ ಪೆದ್ದಿ. ಆಮೇಲೆ 4 ಏನಿರ್ಬೇಕತ್ತ ನಾವು ನಿಮ್ಗೆ ಕುತ್ಕೊಂಡು ಕಾಯಿರಿ ಅನ್ಬೇಕು. ಗಂಡು ಕುಣಿಸಿ ಎಂಟು ಬರ್ತಾನೆ ಲೇಟ್ ಆಗುತ್ತಾ ಅಂತ. 8 ಕುಣಿಸಿ ಗಂಡು ಬಂದು ಲೇಟ್ ಆಗುತ್ತಾ ಅಂತ ದೇವಸ್ಥಾನ ಮುಂದೆ. ಆಮೇಲೆ ಸ್ವಾಮಿಯರು ಕೆಲ್ಸಕ್ಕೆ ಬರ್ತಾರ ಅಂತ ಕೇಳೋದು. 5 ಜನ ನಿಮ್ಮನ್ನು ಕಾಯ್ತಾ ಇರ್ಬೇಕು ನಾವು. ನಮಗೆ ಮಾಡೋ ಕೆಲಸ ಇಲ್ದಲ್ಲೇ ಫ್ರೀ ಸೇವೆ ಮಾಡೋದು ಅಲ್ದಲ್ಲೇ. ಆಮೇಲೆ ಗೊತ್ತಲ್ಲ ನಿಮ್ಮವು, ಸೀರೆ ಕೊಡಿ, ಅಂತರ ಕೊಡಿ, ಲೇಟ್ ಆಗುತ್ತೆ, ಬಸ್ಸಲ್ಲಿ ಹೋಗುತ್ತೆ, ಟ್ರೈನ್ ಹೋಗುತ್ತೆ. ಬರೀ ಇವೇ ಬಿಲ್ಡಪ್. ದೂರಿಂದ ಬಂದೀವಿ ಅಂತ ಮಾಡಕ್ಕೆ ಕೆಲಸಲೇ ಬರ್ಬೇಕು ಅಷ್ಟೇ. ದೇವಸ್ಥಾನ ಗಲಾಟೆ ಮಾಡೋರು ಏನ್ ಸೇವೆ ಮಾಡ್ತಾರೆ ಅಂತ ಯಾರಿಗೆ ಗೊತ್ತೇ ಇಲ್ಲ. ನೋಡಿ, ಹುಷಾರಾದ್ರೆ ಇವರು. ಹುಷಾರು ಮಾಡಿದ್ದೀನಿ ಕರೆಕ್ಟಾ? ಇಲ್ಲೇ ಕಾದ್ರೆ ಹುಷಾರು ಮಾಡ್ಬೋದು. ನೀವು ಕಾಯೋದೇ ಅಲ್ವಲ್ಲ, ಹೆಂಗ್ ಮಾಡೋದು ನಿಮ್ಮನ್ನೆಲ್ಲ? ನಿಮ್ಗೆಲ್ಲ ಹೆಂಗ್ ಗೊತ್ತಾ? ಟೋಟಲ್ ಆಗಿ ಒಂದ್ಸರಿ ಹಿಂಗೆ ಅನ್ಬೇಕು ನಾನು.
ಅದೇ ಬೆಸ್ಟ್ ಅಂತ ಅಂದ್ಕೊಂಡು ಅದನ್ನ ರಾತ್ರಿ ಡಿಸ್ಕಸ್ ಮಾಡ್ತಿದ್ದು ನಾವು. ಮಾತಾಡಕ್ಕೆ ಹೋದ್ರೆ ಈಗ ಯಾರನ್ನ ಬೈತೀರಾ ಅಂತೀರ, ಬ್ಯಾಡ್ ಮೆಸೇಜ್ ಮಾಡ್ತೀರಾ, ಬೈತಾರೆ ಅಂತ ಸ್ವಾಮಿಯರು ನಮ್ಮನ್ನ ಯಾರು ಬರೋದೇ ಇಲ್ಲ. ಅದೇ ಪೂಸಿ ಹೊಡೆದ್ರೆ ಗುರುಭ್ಯೋ ನಮಃ ಅಂತ ಅವನಿಗೆ ಡಾಕ್ಟರೇಟ್ ಪದವಿ ಎಲ್ಲ ಕೊಡ್ತೀರಿ, ಸನ್ಮಾನ ಮಾಡ್ತೀರಿ. ಮಾಧ್ಯಮಗಳೆಲ್ಲ ಅವರೇ ಮನೆ ಶಿವರ ಬದಿಸ್ ನೋಡಿದೆ ಯಾರು ಹೆಂಗೆ ಬರ್ತಾರೆ ಅಂತ. ನಮ್ಮನ್ನು ಕ್ಯಾರೆ ಅಂದ್ರೆ ಯಾವನೂ ಇಲ್ಲ ನೋಡಿಲ್ಲಿ. ಏನಾಯ್ತವ? ನಿದ್ದೆ ಆಗ್ತಿದ್ದಿಲ್ಲ, ಒಟ್ಟು 4 ವರ್ಷ ತಲೆ ನೋಯಿಸ್ತಿತ್ತು. ಇಲ್ಲಿ ಬಂದಿಂದ ಎಲ್ಲ ಕಡಿಮೆ. ಈಗ ಏನಂತೀರ? ಏನಂತೀರ? ಲೈವಲ್ಲಿ ನಡೀತೈತಿ. ನಾನು ಗುರುಗಳಿದ್ರು ಸ್ವಾಮಿಯರಿದ್ರು ಬುಕ್ಕಲ್ಲಿ ಓದಿದ್ದೆ, ಬಟ್ ಇಲ್ಲಿ ನಡೀತದೆ. ತಾಯಿ ನಮ್ಮ ನಡೆಸ್ತಾವಳೆ. ಯಾರೊಬ್ರು ಬಂದು ಮಾತಿಗಾಲ್ ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಒಬ್ರು ಅನ್ನಲ್ಲ. ಲೇಟ್ ಆಗುತ್ತಾ ನೋಡಿ ಪ್ರಸಾದ ಕೊಡಕ್ಕೆ ನಾವು ನಿಮ್ಮನ್ನು ಕ್ಯೂ ನಿಲ್ಲಿಸ್ಬೇಕು. ನಾವು ನಿಮ್ಗೆ ಫ್ರೀ ಸೇವೆ ಕೊಡೋಲ್ಲೇ, ನಿಮ್ಮನ್ನು ಕ್ಯೂ ನಿಲ್ಲಿಸಿ. ನೀವು ತಿಂದಿರ ಅಂತ ಯಾರು ಕೇಳಲಿಲ್ಲ. ನಮ್ಮ ಕಾಲು ನೋವಾಯ್ತು ನಿಮ್ದು ಯಾರು ಕೇಳ. ನಂಗೆ ಜ್ವರ ಬಂದ ಮೊನ್ನೆ ಮಳೆ ಅಂದ್ಬಿಟ್ಟು ಜ್ವರ ಬಂದಂಗೆ ಇದಾವೆ. ಕಲ್ಲೊತ್ತು ಸುಸ್ತಾಗ್ಬಿಟ್ಟಿನಿ. ಯಾರೊಬ್ರು ನಿದ್ಗೆಟ್ಟಿರಿ ನೀವು ಸುಸ್ತಾಗಿದ್ದೀರ ಅಂತಾನೆ. ಏನಿದೆ ಮೊನ್ನೆ ಈಗ ಬಂದಲ್ಲ ಒಬ್ಬ ಮಂಜ, ಅರೆ ಮಂಜ ಬರಲಿ. ದಯವಿಟ್ಟು ಮನ್ಸ್ಪುತೆ ಕ್ಲಾಪ್ಸ್ ಹಾಕಿ. ಮಾತು ಬರ್ತವೆ. ಕೈಯೇ ಮುರ್ಕೊಂಡಾನೆ, ಬಡಿಯಕ್ಕೆ ಬಂದಾನೆ. ಅವ್ರ ಅಪ್ಪನ ಉಳಿಸ್ಕೊಂಡಾನೆ. ಅಪ್ಪಂಗೆ ಬೆಂಕಿ ಹಾಕಿ ಹೊಗೆ ಹಾಕಿದ್ರು ಹೇಳ್ತಾನೆ. ಹೊಗೆ ಹಾಕಿದ್ರೆ ಅಪ್ಪನೇ ಬದಿಸ್ಕೊಂಡು ತೇರ್ತಾ ಹಾಕಿದ್ರೆ ಅಪ್ಪನೇ ಬದಿ ಕೊಡ್ತು. ಅವನೇ ಪಾಪ ಒಂದ್ಸರಿ ಕ್ಲಾಸ್ ಜೋರ ಒಂದ್ಸರಿ ಮನ್ಸ್ಪುತೆ ಹಾಕೋಣ. ಮಾತೆ ಬಂದದ ಪುಣ್ಯಾತ್ಮ. ತಂದೆನ ಅದು ಹೆಂಗ್ ಬದಿಸ್ಕೊಂಡ ಗೊತ್ತಿಲ್ಲ. ತಂದೆ ಬದುಕಿರಂತೆ. ಇವನಿಗೊಬ್ಬ ಹಾಕ್ಬಿಡಿ. ಇವರಪ್ಪ ಕಾರ್ಪೆಂಟ್ರು, ಅಡ್ಡಾಗಿ ಹುಷಾರಾಗ್ಯಾರೆ. ಅಪ್ಪಂಗೋಸ್ಕರ ಬಂದು ಸೇವೆ ಮಾಡ್ತಾ ಇದ್ದ ಪುಣ್ಯಾತ್ಮ. ಕರೆಕ್ಟಲ್ವಾ? ಸಾಧಕರು ಎಲ್ಲಿ ಇಲ್ಲ, ಸಾಧಕರು ಎಲ್ಲೇ ಇದ್ದಾರೆ. ತಂದೆಗೋಸ್ಕರ ಇಬ್ರು ಬಂದು ಅಂತ ಕರ್ತಾರ. ಯಾರಿಗೋಸ್ಕರ? ಹೇಳಿ. ತಂದೆ ಏನತ್ತಪ್ಪ ಈಗ ಬಂದು ಏನ್ ಮಾಡ್ತಾನೆ? ನಿಮ್ಮ ಮಕ್ಕಳು ಬರೋದೇ ಇಲ್ಲ. ಈಗ ಒಂದು ಯಾರೋ ಅಜ್ಜಿ ಹುಷಾರಿಲ್ಲ ನಡ್ತಿದ್ ಪಾಪ. ಅವ್ರ ಮಕ್ಕಳಿಗೆ ಆರಾಮ ನಿಂತಿರ್ತಾರ. ಅವ್ರು ನಿಂತಾನ ನಿನ್ನ ಮಗನ ಅವ್ರನ್ನ ಫಸ್ಟ್ ಕುಣಿಸ್ಬೇಕಪ್ಪ. ನೀವು ಫಸ್ಟ್ ಗಮನ ಕೊಡಬೇಕು. ಯಾಕಂದ್ರೆ ವಯಸ್ಸಾದವರು ಗಲಾಟೆ ಮಾಡೋದು ಸಹಜ. ಅವ್ರಿಗೆ ಬೇಯಲ್ಲ. ನಾನು ಅವ್ರನ್ನ ಕುಂಡಿಸಿ ಬರ್ಬೇಕು ಕಣ. ಇಲ್ಲಾರ ಜನ ನೂಗ್ತಾರೆ. ಅರ್ಥ ಮಾಡ್ಕೋ. ಈ ಜನಗಳು ಅಜ್ಜಿ ಕೂತಾರೆ, ಪೇಷಂಟ್ ಇರ್ತಾರೆ, ಬಾಂತ ಇದ್ದಾರೆ ಅಂತ ಯಾರು ಕೇಳಲ್ವಪ್ಪ. ಗುರುವೇ, ನಮಗೆ ಇಷ್ಟೊಂದು ಜನಕ್ಕೆ ಅನ್ನ ಕೊಡ್ತೀವಿ, ಇಷ್ಟೊಂದು ಜನಕ್ಕೆ ಅಕ್ಕಿ ಕೊಡ್ತೀವಿ, ಬೆಲ್ಲ ಕೊಡ್ತೀವಿ, ಸೀರೆ ಕೊಡ್ತೀವಿ, ಬಸ್ ಚಾರ್ಜ್ ಕೊಡ್ತೀವಿ. ನನಗೆ ಬ್ಯಾಡ್ ಮೆಸೇಜ್ ಮಾಡ್ತಾರೆ ಜನ. ನೀನು ಮಾಡಕ್ಕಲ್ವಾ? ಸ್ವಾಮಿ ಬೈತಾನೆ ಅಂತ ಹೋಗ್ತಾರೆ. ಬೈಯಂಗೆಲ್ಲಿ ಇವ್ರನ್ನ ಪೂಜೆ ಮಾಡಿ ಆಸೆ ಮಾಡಿ ಕುಣಿಸ್ಬೇಕು ನಾವು. ಎಂತಮ್ಮ ಕರೆಕ್ಟನಾ? ಪ್ರಸಾದ ಕೊಡ್ತೀವಾ? ಈ ಕಡೆ ಬಾಪ್ಲೇಟ್ ಕೊಡು. ನಾನು ಒಂದು ನಿಮಿಷನೂ ವೇಸ್ಟ್ ಮಾಡಿದ್ದು ನಂಗೆ ಗೊತ್ತೇ ಇಲ್ಲ. ಇವತ್ತು ತಂಗಿ ನನಗೆ. ಆಮೇಲೆ ನಾನು ಯಾರ ಬಗ್ಗೆನೂ ಮಾತಾಡೋದಿಲ್ಲ ಅಷ್ಟೊಂದು ತಲೆ. ನಂಗೆ ಅದೊಂದು ವಿಚಿತ್ರ ಇದೆ. ನಾನು ತಿನ್ನೋ ನಂಗೆ ಯಾರ ಬಗ್ಗೆ ಮಾತಾಡ್ಬೇಕು ಹುಚ್ಚಿಲ್ಲ. ಯಾಕೆ ನಾನು ಬೇರೆ ಬಗ್ಗೆ ನಮ್ಮನೆ ಬಗ್ಗೆ ಮಾತಾಡ್ತಾರೆ. ಹಂಗಾಗಿ ನಾವು ಯಾರ ಬಗ್ಗೆ ಮಾತಾಡೋದಿಲ್ಲ. ಎಲ್ಲ ಮನೆ ನಮ್ಮನೆಗೂ ದೋಸ್ತು. ನಾವು ಗಂಟೆ ಗುದ್ದಾಡ್ತೀವಿ, ಅಪ್ಪ ಅಮ್ಮ ಗುದ್ದಾಡ್ತೀವಿ, ಎಲ್ಲ ತೆಗಾಡ್ತೀವಿ. ಬಟ್ ನಾವು ಅದನ್ನ ಇನ್ನೊಬ್ರು ಕೂಡ ಹೇಳ್ಕೊಳೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಜನ ನೋಡಿ ಬೆಳಗ್ಗೆ ಎದ್ದು ನೋಡಿ ಚಪ್ಪಲಿ ಬಿಡು ಅಂತ ಹಾಕಿದ್ವಿ. ಎಷ್ಟು ಜನ ಚಪ್ಪಲಿ ಹೊಳಿ ಬಿಡ್ತಾರೆ. ಸೇಫ್ಟಿ, ಕಾಯಿಲೆ ಸೇಫ್ಟಿ. ಚಪ್ಪಲಿ ಕಳೆದೋಗ್ತವೆ ಅಂತ. ಅವ್ರು ಗಂಡ ಹೆಂಡತಿ ಕೊಡ್ಸಿರ್ತಾರಲ್ಲ ಲವ್ಗೆ ಅಂತ ಹಂಗಾಗ್ತವೆ ಅಂತ. ಆಮೇಲೆ ಅಲ್ಲಿ ನೋಡಿ ದೇವಸ್ಥಾನ ಮುಂದೆ ಒಬ್ರು ಅಡ್ಬೆಳ ಅಂತ ತೋರಿಸಿ ನನ್ನ ಮನುಷ್ಯ ನಾನು ಅಂತ ಇದು ಮನುಷ್ಯನಿಗೆ ನನ್ನದು ಅಂತ ಇದು ಹಿಂಗಡೆ ಯಾರ ಇದ್ದಾರೆ ಅಂತ ಯಾರು ಇರೋದಿಲ್ಲ. ಸತ್ತಾಗ ಯಾರು ಬರೋದಿಲ್ಲ ಅಲ್ಲದಮ್ಮ. ಮುಂದೆ ಕರಣೆ ಮುಂದೆ ಏನು ಮೇಕಪ್ ನಾನು ಅಂತ ತಲೆ ಮೇಲೆ ಅಹಂಕಾರ. ನಾನೇ ಮಾಡ್ತೀನಿ ಅಂತ ಒಂದು ಕಲ್ಬಿದ ಶಕ್ತಿ ನಮಗಿಲ್ಲ. ಅವಾಗ ಮನುಷ್ಯ ಮೂರನ್ನು ಬಿಡಬೇಕು. ನಾನು ನನ್ನದು ನನಗೆ ಮೂರನ್ನು ಬಿಟ್ಟಾಗ ಆ ಮನುಷ್ಯ ಉದ್ಧಾರ ಆಗ್ತಾನೆ. ಆ ಮೂರನ್ನು ಬಿಟ್ಟು ಅಡ್ಬೆಳ ಯಾರು ಬೆಳೆದಿಲ್ಲ ನೋಡಲ್ಲಿ. ದೇವ್ರಿಗೆ ಕಿಸ್ ಹೊಡಿತಾರಲ್ಲ. ಈಗ ಬಂದೀನಿ ಒಳಗೋಗಿ ಬಂದ್ಬಿಡು ಅಲ್ಲಿ ಬರಲ್ಲ ಅಂದ್ರೆ ಆಚೆಗೆ ಬಂದು ಸ್ವಾಮಿ ಇದ್ದಾರಾ ಅಂತಾರಲ್ಲೇ. ಕೇಳೋದಂಗೆ ಸ್ವಾಮಿ ಇದ್ದಾರ ಅಂತ. ಈಗ ಬೆಳಿವತ್ತು ಚಿಡ್ಡಿ ಹಾಕೊಂಡಿರ್ತೀವಿ. ಚಿಡ್ಡಿ ಹಾಕೊಂಡು ಈಗಲೂ ಕೆಲಸ ಮಾಡ್ತೀವಿ ಅಲ್ಲಿ. ಈ ಚಿಡ್ಡಿ ಹಾಕೊಂಡ್ಬಿಟ್ಟು ಏನು ಮಾಡ್ತೀವಿ? ಬೆಳಗ್ಗೆ ಎಕ್ಸೈಸ್ ಮಾಡ್ತಾ ಇರ್ತೀವಿ ಅಲ್ಲಿ. ಯೋಗ ಮಾಡ್ತಂದ್ರೆ ಏನೋ ನನ್ನ ಬಟ್ಟೆ ಪಾಡು ಹೊಸ ನಮಗೆ ನನ್ನ ತಮ್ಮನಂಗೆ ಆಗ್ಬೇಕು ಅನ್ನೋ ಆಸೆ ಇಲ್ಲ. ಮುಂಚೆ ಇದ್ದಾನೆ 88 kg. ಮುಂಚೆ ಒಂದು 88 kg ಇದೆ. ಅವಾಗ ಸುತ್ತಾಬಿಡೋದು ನನಗೆ. ಆಮೇಲೆ ಯೋಗ ಮಾಡೋಕೆ ಕಲ್ತ್ಕೊಂಡು ನಾನು ಯೋಗ ಎಲ್ಲ ನಿಮ್ಮಂಥರೊಬ್ರು ಬಂದು ಯೋಗ ಕಲ್ತ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ಯೋಗ ಮಕ್ಕಳು ಹೆಂಗಿದೆ ಅವೆಲ್ಲ ಹೆಂಗಿದೀವಿ ಅಂದರೆ ಊಟ ಮಾಡ್ತೀವಿ ನಾವು. ಊಟ ಮಾಡಿ ಕರೆಸ್ತೀವಿ ರಾಜ್ಕುಮಾರ್ ಥರ. ಅಲ್ಲಿ ಬೆಳಗ್ಗೆ ಬಂದ್ಬಿಡ್ತಾರೆ. ಜಿಡ್ಡೆ ಹಾಕೊಂಡಿರ್ತೀವಿ. ನಮ್ಗೆ ಗೊತ್ತಿಲ್ಲ. ಬೇರೆ ಬನೀನು ಹಾಕೊಂಡಿರ್ತೀವಲ್ಲ. ಇಂಥರ ಬರ್ತಾರೆ ಶ್ರೀಮಂತರು ಕರೀತಾರೆ ನಮ್ಮನ್ನ. ಏನಂತಾರ? ಸೆಕ್ಯೂರಿಟಿ ಅಂತಾರೆ. ನಾನು ಏನಪ್ಪ ಅನ್ಬೇಕು. ಸ್ವಾಮಿ ಇದಾನ ಅಂದ ಮೊನ್ನೆ ನಿಮ್ಮನೆ ವಯನೇನು ನಾನು 70 ಕೇಳ್ತಾರೆ ನನ್ನ. ನಿನ್ಕಾದ್ರು ಸ್ವಾಮಿಯರು ಇದ್ದಾರಾ ಅಂತಾರೆ. ನಮ್ಮ ತಂಗಿ ಅಂತ ಬರ್ತಾರೆ. ಅಂತ ತಂಗಿಯರು ಮಾಡಿರ್ತಾರೆ. ಸ್ವಾಮಿಯರು ಸ್ವಲ್ಪ ಮೀಟ್ ಮಾಡ್ಬೇಕಾಯ್ತು ಅಂತ. ಸ್ವಾಮಿಯರು ಲೇಟಾ ಅಂತ ಮತ್ತೆ ದೇವ್ರು ಹೇಳ್ಬಿಡಲ್ಲ. ಅಲ್ಲಿ ನಮಸ್ಕಾರ ಮಾಡಲ್ಲ. ಅಲ್ಲೇ ಸ್ವಾಮಿಯರು ಇರ್ತಾರೆ ಬೋಲ್ಡಲ್ಲೇ. ನೋಡು ಸಾಕ್ಷಾತ್ ಜಗನ್ಮಾತೆ ಕಂಡ್ರು ಯಾರು ನೋಡಲ್ಲ ಅಂತ ಸಾಕ್ಷಿ ನಾನೇ. ನನ್ನೇ ನೋಡ್ತಾರ ಅವರು. ಹೌದಾ ಅಂತ ತಿರ್ಕೊಂತಾರೆ. ಇಲ್ವಂತ್ರಿ ಲೇಟ್ ಅಂತ ಅಂತಾನೆ. ಯಾಕೆ ಬಂದಿರಾ ಅಂತ ಕರೆದು ನಾವು ಕೇಳಿರಿ. ನಮ್ಮ ಮಗು ಸ್ವಲ್ಪ ಓಡಾಡ್ತಾ ಇಲ್ಲ ಇರಿ ಬರ್ತಾರ ಸ್ವಾಮಿಯರು ಅಂದ್ರೆ ಲೇಟ್ ಆಗುತ್ತೆ ನಮಗೆ ಅಂತ ಹಿಂಗೆ ಹೋಗ್ತಾ. ಮಗು ಹಿಂಗೆ ಹೋಗ್ತಾವ. ಮಗು ಕೊಡೋಗಲ್ಲ ಅವರು. ಅವ್ಳ ಕೈಲಿ ಬ್ಯಾಗ್ ಮೊಬೈಲ್ ಇರುತ್ತೆ. ಇವನ್ ಕೈಲಿ ಒಂದು 90 ಎಣ್ಣೆನ ಪಾನ್ ಪರಕ್ ಇರುತ್ತೆ. ಮೊಬೈಲ್ ಇರುತ್ತೆ. ಮರ್ತು ಬಾಗ್ತಾನೆ. ಆಕ್ರಿ ಆ ಕಡೆ ಬಂದು
ಎರಡಾರಿಗೆ ನಿಮ್ಮ ತಿಂಗಳು ಕೊಡಕ್ಕ ಪ್ಲೇಟ್ ಕೊಡಿ ಅಲ್ಲ ಅದು ಅವ್ರ ಕೈಯಾಗ ಅದಾವ್ರಿ. ಕೊಡಿಲ್ಲ ಸಮಾಧಾನ ಇರ್ರಿ ಕೊಡ್ತಾರ ಅಲ್ಲಿ ನಿಧಾನ ಬರ್ರಿ ಯಾಕೆ ಇವ್ರು ಮುಂದೆವ್ರು ಆಲಿ ಅವಸರ ಮಾಡ್ಬೇಡ್ರಿ ಮುಂದೆವ್ರು ಆಲಿ ಕಲ್ಮ ಕೂತು ಅಯ್ಯ ತಂಗಿ ಬೈಲಿ ಪಾಪದವ್ರು ಬೈಲಿ ನಾ ಮಗಳೇ ಕಲ್ಮ ಕೂತಲ್ಲ ನಮ್ಮ ಹುಡುಗರು ಕೊಡಲ್ಲ ನೀವು ಎಮ್ಮೆ ನಿಧಾನ ಮಾಡ್ರಿ ಎಲ್ಲರಿಗೂ ಐತಿ. ಒಳ್ಳೆ ಬರೋ ನಮ್ಮನ್ನ ನಾವು ಇವನು ಸಣ್ಣ ಮಗಳಿದ್ದಾಗ ಹಾಕಿಸ್ಕೊಂಡು ಸೈಡ್ ಹಾಕಿವ್ರಿ ನೀವು ಅವ್ರ ಹೆಣ್ಮಕ್ಳ ಕಡೆ ಹೋಗ್ತಾರ ಆಟೋರು ಒಳ್ಳೆ ಅಂತ ಕೂಡ ಪತ್ತೆ ಹೋಗ್ಲಿ ಇಲ್ಲಿ ತಗೋರಿ ಏ ನೀ ಬಾಲ ಅಣ್ಣ ಹಾಕ್ರಿ ಬಾಲ ಬಗುರ ಬಾರ ಬಿಡೋಣ ಹಬ್ಬನ ಬಾರ ಇಸ್ಕೊಬ್ರ ಅದು ಕೊಡ ಬಂದು ಬಗುರ ಅಂತಾರೆ ಮಕ್ಕಳು ಹಚ್ಕೊಂಡ್ರ ಅಂತಾರೆ ಬನ್ನಿ ಇಲ್ಲ ಸ್ವಲ್ಪ ಹಾಕ್ರಿ ಇಲ್ಲಿ. ಬೇಕಾದ್ರೆ ಪ್ಲೇಟ್ ಒಳಗಿರಿ ಒಳಗಿರಿ ಗೊತ್ತಮ್ಮ ಅನ್ನ ಕಳಿಸ್ಕೊಳ್ಬೇಕು ಬಿಡಿ ಎಲ್ಲ ಬರಿ ಬರಿ ಅಮಾವಾಸ್ಯೆ ದಿವಸ ಹುಣ್ಣಿಮೆ ದಿವಸ ಡೇಟ್ ಆಗದ ಹುಡುಕ ಹಿಂದರೆ ಯಾರು ಕೆಟ್ಟಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ದರು ಬಂದೋದಾರಲ್ಲ ಯಾಕ ಇಲ್ಲಿ ಬಂದು ನಮ್ದರು ಯಾರು ಕೆಟ್ಟಿಲ್ಲ ಲೆಕ್ಕಿಲ್ದಷ್ಟು ಚರಿತ್ರೆಯಲ್ಲಿ ಇಲ್ಲಿ ಬಂದು ಮಕ್ಕಳಾದ್ರೆ ಸಾಕು ಈ ದಿವಸ ಅಷ್ಟೇ ಮಕ್ಕಳಿದ್ದಾರೆ ನಿಮಗೂ ಮುಟ್ಟಂತ ಪಾಪ ಐತೆ ಈ ಒಳದು